ಮಧ್ಯೆ ಆರ್ಎಸ್ಎಸ್ ವಿಚಾರವನ್ನ ತೆಗೆದೇ ಇರೋದೇ ಇಲ್ಲ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ಖರ್ಗೆ ಶಾಕಿಂಗ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈಗ ಇದೇ ವಿಚಾರದಲ್ಲಿ ಆರ್ಎಸ್ಎಸ್ ವಿರುದ್ಧ ಯಾವಾಗ್ಲೂ ಸಮರ ಸಾರ್ತಾ ಇದ್ದಂತ ಖರ್ಗೆನೆ ಗಪ್ ಚುಪ್ಪಾಗಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಏನಾದ್ರೂ ಒಂದು ಕ್ಯಾತೆ ತೆಗಿತಾ ಇರ್ತಿದ್ರು, ಸೈಲೆಂಟ್ ಆಗ್ತಾ ಇದ್ದಾರೆ. ಆರ್ಎಸ್ಎಸ್ ಶಾಂತಿ ಕದಡುತ್ತೆ ಅಂತ ಕಾಂಗ್ರೆಸ್ ಪಡೆ ಹೇಳ್ತಾ ಬಂದಿತ್ತು, ಅದರಲ್ಲೂ ಖರ್ಗೆ ಅವರು. ಈಗ ಸದನದಲ್ಲಿ ಶಾಕಿಂಗ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇವರೇನ್ ಪ್ರಿಯಾಂಕ್ ಖರ್ಗೆ ಅವರೇನ್ ಆಚೆ ಆರ್ಭಟ ಮಾಡ್ತಾರೆ, ಸದನದಲ್ಲಿ ಮಾತ್ರ ಮೌನ ವಹಿಸ್ತಾ ಇದ್ದಾರೆ. ಸಂಘದ ಮೇಲೆ ಸಂಘರ್ಷಕ್ಕಿಳಿದಿದ್ದಂತ ಪ್ರಿಯಾಂಕ್ ಖರ್ಗೆ ಅವರು ಕಾನೂನು ಕೈಗೆತ್ಕೊಂಡಿದ್ಯಾ, ಶಾಂತಿ ಕದಡಿದ್ಯಾ ಆರ್ಎಸ್ಎಸ್ ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರು ಪ್ರಶ್ನೆ ಮಾಡಿದ್ರು. ಉತ್ತರ ಕೊಡಿ ಇದಕ್ಕೆ ಅಂತ. ಎಲ್ಲದಕ್ಕೂ ಉತ್ತರ ನೀಡಿದ್ದಾರೆ ಈಗ ಪ್ರಿಯಾಂಕ್ ಖರ್ಗೆ ಅವರು. ಆರ್ಎಸ್ಎಸ್ ವಿಚಾರದಲ್ಲಿ ಶಾಕಿಂಗ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ವಿರುದ್ಧವೇ ಮಾತನಾಡ್ತಾ ಇದ್ದಂತ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಶಾಂತಿ ಕದಡುತ್ತೆ ಅಂತ ಸ್ವತಃ ಅವರೇ ಹೇಳ್ತಾ ಇದ್ರು, ಕಾಂಗ್ರೆಸ್ ನಾಯಕರುಗಳು ಹೇಳ್ತಾ ಇದ್ರು. ಆದ್ರೆ ಅದೇ ಸಂದರ್ಭದಲ್ಲಿ ಒಂದು ಪ್ರೂಫ್ ತೋರಿಸಿ, ಅದಕ್ಕೆ ಉತ್ತರ ಕೊಡಿ, ವಿತ್ ಪ್ರೂಫ್ ಉತ್ತರ ಕೊಡಿ ಅಂತ ಕೇಳಿದ್ದಂಥದ್ದು ಆರ್ಎಸ್ಎಸ್ ನಾಯಕರು. ಹಾಗೇನೆ ಅದರಲ್ಲೂ ಛಲವಾದಿ ನಾರಾಯಣ ಸ್ವಾಮಿ ಅವರು. ರಾಜ್ಯದಲ್ಲಿ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಏನಿದೆ ಸಂಘಟನೆ ಯಾವಾಗ್ಲಾದ್ರೂ ಗಲಭೆ ಅಥವಾ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ಯಾ, ಉತ್ತರ ಕೊಡಿ ನೋಡೋಣ ಅಂತಿದ್ರು. ಅದಕ್ಕೆ ಲಿಖಿತ ರೂಪದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅಲ್ಲಿ ಶಾಕಿಂಗ್ ಏನಪ್ಪಾ ಅಂದ್ರೆ ಇಲ್ಲ ಅಂತ ಒಪ್ಕೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಆ ರೀತಿಯಾದಂಥ ಯಾವುದೇ ರೀತಿಯಾದಂಥದ್ದು ಕಂಡು ಬಂದಿಲ್ಲ ಅಂತ ಲಿಖಿತ ರೂಪದಲ್ಲಿ, ಅದು ಮಾತಲ್ಲೇ ಹೇಳಿಲ್ಲ ಅಥವಾ ಸುಮ್ಮನೆ ತಪ್ಪಿಸ್ಕೊಂಡಿಲ್ಲ, ಆದ್ರಿಂದ ಲಿಖಿತ ರೂಪದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಇದು ಶಾಕಿಂಗ್ ಅಂದ್ರೆ. ಆರ್ಎಸ್ಎಸ್ ವಿರುದ್ಧ ರಾಜ್ಯದಲ್ಲಿ ಒಂದೇ ಒಂದು ಕೇಸ್ ಇಲ್ಲ. ಸಂಘದ ವಿರುದ್ಧ ಟೀಕಿಸ್ತಿದ್ದಂತ ಸಚಿವರೇ ಒಪ್ಕೊಂಡಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ದಾಖಲಾಗಿರುವಂತಹ ಕೇಸ್ಗಳು ಎಷ್ಟು ಆಗಿದ್ರೆ ಅನ್ನುವಂತ ಪ್ರಶ್ನೆ, ಯಾವ್ದಾದ್ರೂ ಗಲಭೆ ಪ್ರಕರಣದಲ್ಲಿ ಭಾಗಿಯಾಗಿದೆಯಾ ಆರ್ಎಸ್ಎಸ್, ಉತ್ತರ ಕೊಡಿ ನೋಡೋಣ ಅಂದಿದ್ರು ಪ್ರಿಯಾಂಕ್ ಇವರು ಛಲವಾದಿ ನಾರಾಯಣ ಸ್ವಾಮಿ ಅವರು. ಇನ್ನು ಪಥಸಂಚಲನದ ವೇಳೆ ಅಹಿತಕರ ಘಟನೆಗಳು ನಡೆದಿತ್ತು ಅನ್ನುವಂಥದ್ದಕ್ಕೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೇಳಿದಂತ ಪ್ರಶ್ನೆಗೆ ಫಸ್ಟ್ ರಿಯಾಕ್ಷನ್, ಯಾವುದೇ ರೀತಿಯಾದಂತ ಕೇಸ್ ದಾಖಲಾಗಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರು ಒಪ್ಕೊಂಡಿದ್ದಾರೆ. ಈಗ ನೋಡ್ಬೇಕಾಗುತ್ತೆ ಇನ್ಮೇಲಾದ್ರೂ ಆರ್ಎಸ್ಎಸ್ ವಿರುದ್ಧ ಮಾತನಾಡ್ತಾರಾ ಅಥವಾ ಯಾವ್ದಾದ್ರೂ ಮಾಹಿತಿಯನ್ನ ಅಥವಾ ಏನು ಅವರು ಕೇಳಿರುವಂತ ಪ್ರಶ್ನೆಗೆ ಉತ್ತರವನ್ನ ಹೌದು ತಾವೇ ಹೇಳ್ಕೊಂಡಿರುವಂಥದ್ದು, ಬರೀ ರೀತಿ ಗಲಭೆ ಮಾಡ್ತಾ ಇರ್ತಾರೆ ಆರ್ಎಸ್ಎಸ್ ಅಂತ ಹೇಳ್ತಾ ಇರುವಂಥದ್ದು ಅದು ಸತ್ಯ ಅನ್ನೋದಕ್ಕೆ ಯಾವ್ದಾದ್ರೂ ಹುಡುಕ್ತಾರ ಪ್ರೂಫ್ ಅಂತ ಕಾದ್ ನೋಡ್ಬೇಕಾಗುತ್ತೆ. ಒಟ್ನಲ್ಲಿ ಈಗ ಕೊಟ್ಟಿರುವಂತ ಉತ್ತರ ತಾವು ಹೇಳಿದಂತ ಹೇಳಿಕೆ ತಪ್ಪಾಯ್ತು ಅನ್ನೋ ರೀತಿಯಾಗಿ ಲಿಖಿತ ರೂಪದಲ್ಲಿ ಉತ್ತರ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಸರ್. ಎಸ್ ಗೋವಿಂದ್ ಸರ್, ಈಗ ಯಾರು ವಿರುದ್ಧವಾಗಿ ಅಥವಾ ಆರೋಪಗಳನ್ನ ಮಾಡ್ತಾ ಬಂದಿದ್ರು ಆರ್ಎಸ್ಎಸ್ ಬಗ್ಗೆ, ಅವರೇ ಸೈಲೆಂಟ್ ಆಗಿ ಇಲ್ಲ ತಪ್ಪಾಯ್ತು ಅನ್ನೋ ರೀತಿಯಾಗಿ ಲಿಖಿತ ರೂಪದಲ್ಲಿ ವಿತ್ ಪ್ರೂಫ್ ಉತ್ತರ ಕೊಟ್ಟಿದ್ದಾರೆ. ಅದ್ ಹೇಗ್ ಸಾಧ್ಯ ಆಯ್ತು, ಏನಾಗ್ತಿದೆ ಆರ್ಎಸ್ಎಸ್ ವರ್ಸಸ್ ಈ ಪ್ರಿಯಾಂಕ್ ಖರ್ಗೆ ಅವ್ರ ಮಧ್ಯೆ ಅಂತ? ಗಾಯತ್ರಿ, ಈ ಹಿಂದೆ ಕೂಡ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇದೇ ಬಿಜೆಪಿ ನಾಯಕರು ಪ್ರಶ್ನೆಯನ್ನ ಕೇಳಿದ್ರು ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ. ಆದ್ರೆ ಆರ್ಎಸ್ಎಸ್ ಸಂಘಟನೆ ವಿಚಾರ ಸಂಬಂಧಪಟ್ಟಂತೆ ನೀವೇನ್ ಮಾತನಾಡ್ತಿದ್ರೆ ಅದರ ವಿರುದ್ಧ ಏನಾದ್ರು ದೂರು ದಾಖಲಾಗಿದೆಯಾ, ಪಥಸಂಚಲನ ನಡೆಸುವಂತ ಸಂದರ್ಭದಲ್ಲಿ ಏನಾದ್ರೂ ಯಾವುದೇ ರೀತಿಯ ಒಂದು ಗಲಾಟೆ ಆಗಿದೆಯಾ, ಅಥವಾ ಶಾಖೆ ನಡೆಸುವಂತ ಸಂದರ್ಭದಲ್ಲಿ ಏನಾದ್ರೂ ಗಲಾಟೆ ಆಗಿದೆಯಾ, ಎಲ್ಲ ವಿಚಾರ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಗೃಹ ಸಚಿವರಾದಂತಹ ಸಂದರ್ಭದಲ್ಲಿ ಪರಮೇಶ್ವರ್ ಅವರಿಗೆ ಇದೇ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಆ ಒಂದು ಸಂದರ್ಭದಲ್ಲೂ ಕೂಡ ಇದೇ ಒಂದು ಉತ್ತರವನ್ನ ಕೊಟ್ಟಿದ್ರು, ಅಂದ್ರೆ ಯಾವುದೇ ರೀತಿಯ ಪ್ರಕರಣ ದಾಖಲಾಗಿಲ್ಲ ಅಂತ ಹೇಳಿ. ಈಗ ಮೊನ್ನೆ ಅಷ್ಟೇ ಅಧಿವೇಶನ ಮುಗ್ದಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಈಗ ವಿಧಾನಸಭೆಯ ಪ್ರತಿಪಕ್ಷ ನಾಯಕರಂತ ಛಲವಾದಿ ನಾರಾಯಣ ಸ್ವಾಮಿ ಅವರು ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ ಗೃಹ ಇಲಾಖೆಗೆ ಕೇಳಿದ್ರು ವಿಧಾನ ಪರಿಷತ್ನಲ್ಲಿ. ಈಗ ಗೃಹ ಇಲಾಖೆಯಿಂದ ಬಂದಂತ ಒಂದು ಉತ್ತರದಲ್ಲಿ ನೇರವಾಗಿ ಹೇಳಿದರೆ ಯಾವುದೇ ರೀತಿಯ ಪ್ರಕರಣ ದಾಖಲಾಗಿಲ್ಲ ಅಂತ ಹೇಳಿ. ಅಂದ್ರೆ ಆರ್ಎಸ್ಎಸ್ ಸಂಘಟನೆ ವಿಚಾರ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ತಮಗೂ ಕೂಡ ಗೊತ್ತಿದ್ದಂಗೆ ಪ್ರಿಯಾಂಕ್ ಖರ್ಗೆ ಅವರು ಪದೇ ಪದೇ ಮಾತನಾಡ್ತಿರ್ತಾರೆ. ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಆರ್ಎಸ್ಎಸ್ ಸಂಘಟನೆ ಏನಿದೆ ಅದು ಹಾಳು ಮಾಡ್ತಿದೆ, ಎಲ್ಲೋ ಒಂದ್ ಕಡೆ ಕೋಮು ಗಲಭೆ ವಿಚಾರ ಸಂಬಂಧಪಟ್ಟಂತೆ ಪ್ರಚೋದನೆ ಮಾಡ್ತಿದೆ ಅಂತ ಹೇಳಿ ಈ ರೀತಿ ಹೇಳಿಕೆಗಳನ್ನ ಸಹಜವಾಗಿ ಗೃಹ ಸಚಿವರಂತ ಪ್ರಿಯಾಂಕ ಖರ್ಗೆ ಸೇರಿದಂತೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಪ್ರಸಾದ್ ಸೇರಿದಂತೆ ಪ್ರಮುಖ ನಾಯಕರು ಆರ್ಎಸ್ಎಸ್ ವಿರುದ್ಧ ತಿರುಗಿ ಬೀಳ್ತಿದ್ರು. ಆದ್ರೆ ಈಗ ಸದನದಲ್ಲಿ ಕೊಟ್ಟಂತ ಉತ್ತರ ಏನಿದೆ ಇದು ಸಹಜವಾಗಿ ಎಲ್ಲೊಂದ್ ಕಡೆ ಆರ್ಎಸ್ಎಸ್ ನಾಯಕರಿಗೆ ಮತ್ತಷ್ಟು ಶಕ್ತಿ ಬಂದಿದೆ ಅಂತ ಕಾಣಿಸ್ತಿದೆ. ಹಾಗಾಗಿ ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ ಈಗ ಛಲವಾದಿ ನಾರಾಯಣ ಸ್ವಾಮಿ ಅವರು ತಮ್ಮ ಒಂದು ಟ್ವೀಟ್ ಅನ್ನ ಅಕೌಂಟ್ ನಲ್ಲಿ ಮಾಡಿದರೆ. ಎಲ್ಲೋ ಪ್ರಿಯಾಂಕ್ ಖರ್ಗೆ ಅವರು ಪದೇ ಪದೇ ಈ ಒಂದು ಆರ್ಎಸ್ಎಸ್ ವಿಚಾರ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಎಲ್ಲೇ ಗಲಾಟೆ ಆದ್ರೂ ಕೂಡ ನೇರವಾಗಿ ಆರ್ಎಸ್ಎಸ್ ವಿಚಾರ ಸಂಬಂಧಪಟ್ಟಂತೆ ಮಾತನಾಡ್ತಾರೆ. ಅವ್ರನ್ನ ಗೃಹ ಇಲಾಖೆ ಸಚಿವರ ಆಗೋ
ಬದಲು RSS ಮಂತ್ರಿ ಮಾಡಿ ಅಂತೇಳಿ ಕೆಲ ಬಿಜೆಪಿ ನಾಯಕರು ನೇರವಾಗಿ ಮಾತನಾಡ್ತಿದ್ರು. ಹಾಗಾಗಿ ಈಗ RSS ವಿಚಾರ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವೇ ಈಗ ಲಿಖಿತವಾಗಿ ಉತ್ತರ ಕೊಟ್ಟಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಪ್ರಕರಣ ದಾಖಲಾಗಿದೆಯಾ ಅಂತ ಏನು ಪ್ರಶ್ನೆಯನ್ನ ಕೇಳಿದ್ರೆ ಆ ಒಂದು ಪ್ರಶ್ನೆಯಲ್ಲಿ ಯಾವುದೇ ರೀತಿಯ ದೂರು ದಾಖಲೆ ಆಗಿಲ್ಲ ಅಂತೇಳಿ ಈಗ ರಾಜ್ಯ ಸರ್ಕಾರ ಅಂದ್ರೆ ಗೃಹ ಇಲಾಖೆ ಉತ್ತರವನ್ನ ಕೊಟ್ಟಿರುತ್ತದೆ. ಹಾಗಾಗಿ RSS ವಿಚಾರ ಸಂಬಂಧಪಟ್ಟಂತೆ RSS ವರ್ಸಸ್ ಪ್ರಿಯಾಂಕ ಖರ್ಗೆ ನಡುವೆ ಎಲ್ಲೋ ಒಂದ್ ಕಡೆ ಈ ನೇರವಾಗಿ ಒಂದು ಯುದ್ಧ ಆಗ್ತಿತ್ತು. ಅದು ದಾಖಲಾಗಿಲ್ಲ, ನೋಂದಣಿ ಆಗಿಲ್ಲ, ಯಾಕೆ ನೋಂದಣಿ ಆಗಿಲ್ಲ ಅಂತೇಳಿ ಒಂದು ನೇರವಾಗಿ ಪ್ರಿಯಾಂಕ ಖರ್ಗೆ ಅವರು RSS ವಿರುದ್ಧ ದಾಳಿಯನ್ನ ಮಾಡ್ತಿದ್ರು. ಹಾಗಾಗಿ ಈಗ ಬಂದಿರುವಂತ ಲಿಖಿತವಾಗಿ ಉತ್ತರ ನೋಡಿದ್ರೆ ಇದು ಸಹಜವಾಗಿ ಬಿಜೆಪಿ ನಾಯಕರು ನೇರವಾಗಿ ಪ್ರಿಯಾಂಕ ಖರ್ಗೆ ಅವರಿಗೆ ಒಂದು ಟ್ಯಾಗ್ ಮಾಡಿ ಎಲ್ಲೋ ಒಂದ್ ಕಡೆ ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ ದಾಳಿಯನ್ನ ಮಾಡ್ತಾ ಇದ್ರೆ, ನೀವು RSS ವಿರುದ್ಧ ಎಷ್ಟೇ ಮಾತಾಡಿದ್ರು ಕೂಡ RSS ಸಂಘಟನೆ ವಿಚಾರ ಸಂಬಂಧಪಟ್ಟಂತೆ ಎಲ್ಲೂ ಕೂಡ RSS ನ ಒಂದು ವಿಚಾರದಲ್ಲಿ ಎಲ್ಲೂ ಕೂಡ ಒಂದು ಕಾನೂನಿನ ಸಂಘರ್ಷ ಆಗಿರ್ಬೋದು, ದಾಳಿ ಆಗಿರ್ಬೋದು, ಗಲಾಟೆ ಆಗಿರ್ಬೋದು ಎಲ್ಲೂ ಕೂಡ ನಡೆದಿಲ್ಲ ಅಂತೇಳಿ ಈಗ ಬಿಜೆಪಿ ನಾಯಕರು ಪ್ರಿಯಾಂಕ ಖರ್ಗೆ ಅವರಿಗೆ ಟ್ಯಾಗ್ ಮಾಡಿ ತಿರುಗೇಟು ಕೊಡುವಂತ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ ಅಂತ ಕಾಣಿಸ್ತಾ ಇದೆ ಗಾಯತ್ರಿ. ಎಸ್, ಥ್ಯಾಂಕ್ ಯು ಗೋವಿಂದ್ ಸರ್ ತಮ್ಮೆಲ್ಲ ಮಾಹಿತಿಗಾಗಿ.